ನೀತಿ ಸಂಹಿತೆಗೆ ಕ್ಯಾರೆ ಅಂತಿಲ್ಲ ಯಾರು. ರಾಜ್ಯದ ಮತದಾರನಿಗೆ ಕೊಡ್ತಿದ್ದಾರೆ ತರಹೇವಾರಿ ಗಿಫ್ಟ್. ಯಾವ್ಯಾವ ನಾಯಕರು ಉಲ್ಲಂಘಿಸಿದ್ರು ನೀತಿ ಸಂಹಿತೆ? ಇದೇ ಈ ಕ್ಷಣದ ಸ್ಪೆಷಲ್ ನೀತಿ ಸಂಹಿತೆಗೆ ಡೋಂಟ್ ಕೇರ್. ನಾನು ಪ್ರತಿಮಾ. ರಾಜ್ಯ ವಿಧಾನಸಭಾ ಚುನಾವಣೆ ಮೇ 12ರಂದು ನಡೆಯಲಿದೆ. ಚುನಾವಣಾ ಆಯೋಗದಿಂದ ಕಟ್ಟುನಿಟ್ಟಿನ ನೀತಿ ಸಂಹಿತೆ ಜಾರಿಯಾಗಿದೆ. ದುರಂತ ಅಂದ್ರೆ ಚುನಾವಣಾ ನೀತಿ ಸಂಹಿತೆಯನ್ನ ಯಾವ ಪಕ್ಷದ ನಾಯಕರು ಪಾಲಿಸ್ತಾ ಇಲ್ಲ. ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಪದೇ ಪದೇ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಹಾಗಾದ್ರೆ ಯಾರ್ಯಾರು ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ವಿಧಾನಸಭೆ ಎಲೆಕ್ಷನ್ ದಿನಾಂಕ ಘೋಷಣೆಯಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳ ಭರಾಟೆ ಕೂಡ ಜೋರಾಗತೊಡಗಿದೆ. ವಿವಿಧ ಪಕ್ಷಗಳ ಕಾರ್ಯಕರ್ತರು ತಮ್ಮ ತಮ್ಮ ನಾಯಕರಿಗೆ ಟಿಕೆಟ್ ಬೇಕು ಅನ್ನೋ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಪಕ್ಷದ ಮುಖಂಡರ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದ್ರೆ, ಕೆಲ ನಾಯಕರು ತಮ್ಮ ಕಾರ್ಯಕರ್ತರ ಮೂಲಕ ಮತದಾರರಿಗೆ ವಿವಿಧ ರೀತಿಯ ಆಮಿಷಗಳನ್ನು ಒಡ್ಡಿ ತಮ್ಮ ಬಲೆಗೆ ಬೀಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಚುನಾವಣಾ ನೀತಿ ಸಂಹಿತೆಯನ್ನ ಎಲ್ಲರೂ ಎಗ್ಗಿಲ್ಲದೆ ಉಲ್ಲಂಘನೆ ಮಾಡ್ತಿದ್ದಾರೆ. ನೀತಿ ಸಂಹಿತೆ ಜಾರಿಯಾಗಿ ಆಯ್ತು ಜಸ್ಟ್ 6 ದಿನ. ನೀತಿ ಸಂಹಿತೆಗೆ ಡೋಂಟ್ ಕೇರ್ ಅಂತಿದ್ದಾರೆ ಜನಪ್ರತಿನಿಧಿ. ರಾಜ್ಯದೆಲ್ಲೆಡೆ ಮತದಾರರಿಗೆ ಹಂಚುತ್ತಿದ್ದಾರೆ ಹುಡುಗರೆ. ಕದ್ದು ಮುಚ್ಚಿ ಮತದಾರರಿಗೆ ಆಮಿಷ ಒಡ್ಡುವುದು ಬಹುತೇಕ ರಾಜಕೀಯ ಪಕ್ಷಗಳು ಪ್ರತಿನಿಧಿಗಳ ಕಾರ್ಯಕ್ರಮಗಳಲ್ಲೊಂದಾಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ ಜಸ್ಟ್ 6 ದಿನ ಕಳೆದ್ರು ಎಂಗಿಲ್ಲದೆ ವಿವಿಧ ರೀತಿಯ ಬಂಪರ್ ಆಫರ್ಗಳನ್ನ ಮತದಾರರಿಗೆ ನೀಡ್ತಿದ್ದಾರೆ. ಮತದಾರರನ್ನ ಸೆಳೆಯಲು ಸೀರೆ, ಇಸ್ತ್ರಿ ಪೆಟ್ಟಿಗೆ, ಕುಕ್ಕರ್, ಗ್ಯಾಸ್ ಸ್ಟವ್ ಸೇರಿದಂತೆ ವಿವಿಧ ರೀತಿಯ ಗೃಹೋಪಯೋಗಿ ವಸ್ತುಗಳು ಮತದಾರನ ಕೈ ಸೇರ್ತಿವೆ. ನಿಜ ಹೇಳಬೇಕು ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ, ಅದನ್ನ ಪಾಲಿಸಬೇಕು ಅನ್ನೋ ಭಯ ಯಾವ ಜನಪ್ರತಿನಿಧಿಗೂ ಇದ್ದಂತಿಲ್ಲ. ನೀತಿ ಸಂಹಿತೆ ಬಗ್ಗೆ ಡೋಂಟ್ ಕೇರ್ ಅಂತಿದ್ದಾರೆ. ಬೆಳಗಾವಿಯಲ್ಲಿ ಕುಕ್ಕರ್ ವಿತರಣೆ ಯತ್ನ. ಸೀಜಾಯ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಕ್ಕರ್. ಬೆಳಗಾವಿಯಲ್ಲಿ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳ ಪ್ರಯತ್ನ ಜೋರಾಗಿದೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ನೂರಾರು ಕುಕ್ಕರ್ಗಳು ಮತದಾರರ ಕೈ ಸೇರುವುದು ಸ್ವಲ್ಪ ದೂರದಲ್ಲೇ ಮಿಸ್ ಆಗಿ ಹೋಗಿದೆ. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವಚಿತ್ರವನ್ನ ಒಳಗೊಂಡಿದ್ದ 699 ಕುಕ್ಕರ್ಗಳನ್ನ ಲಾರಿಗಳಲ್ಲಿ ತುಂಬಲಾಗಿತ್ತು. ಆದ್ರೆ ದಿಢೀರ್ ದಾಳಿ ನಡೆಸಿದ ಚುನಾವಣಾಧಿಕಾರಿಗಳು ಆ ಕುಕ್ಕರ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿತ್ತು ಮತ್ತಷ್ಟು ಕುಕ್ಕರ್. ಲಾರಿಗಳಲ್ಲಿದ್ದ ಕುಕ್ಕರ್ಗಳನ್ನಷ್ಟೇ ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿಲ್ಲ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಡಗಿಸಿಟ್ಟಿದ್ದ ನೂರಾರು ಕುಕ್ಕರ್ಗಳನ್ನ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ.
ಬೆಳಗಾವಿಯ ಹನುಮಾನ್ ನಗರದ ದೇಸಾಯಿ ಕಾಲೋನಿಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಅಪಾರ್ಟ್ಮೆಂಟ್ನಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ನೂರಾರು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ನ ರೂಮ್ ಒಂದರಲ್ಲಿ ಅಡಗಿಸಿಟ್ಟಿದ್ದ ಕುಕ್ಕರ್, ಇಸ್ತ್ರಿ ಪೆಟ್ಟಿಗೆ ಹಾಗೂ ಗ್ಯಾಸ್ ಸ್ಟವ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಈ ಅಪಾರ್ಟ್ಮೆಂಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿಕರಿಗೆ ಸೇರಿದ್ದು ಎನ್ನಲಾಗ್ತಿದೆ. ಲಾರಿಗಳಲ್ಲಿ ತುಂಬಿದ್ದ ಕುಕ್ಕರ್ಗಳನ್ನ ಚುನಾವಣಾಧಿಕಾರಿಗಳು ವಶಪಡಿಸಿಕೊಳ್ಳುವ ವೇಳೆಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರು ಹಾಗೂ ಚುನಾವಣಾಧಿಕಾರಿಗಳ ನಡುವೆ ಮಾತಿನ ಚಕಾಮುಕಿ ನಡೆದು ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಮಹಾಪ್ರಸಾದ್ ಮಾಡ್ತೇವೆ, ಮಹಾಪ್ರಸಾದ್ ಮಾಡ್ತೇವೆ. ಮಹಾಪ್ರಸಾದಕ್ಕೆ ಮಾಡ್ತಾರೆ ಸರ್ ನೀವು ನಮ್ಗೆ ನಿಮ್ ಫೋಟೋ ಇಟ್ಕೊಂಡು ನೀವು ಮಹಾಪ್ರಸಾದ ಮಾಡ್ತಾರೆ. ಕೊಪ್ಪಳದಲ್ಲಿ ರಾರಾಜಿಸುತ್ತಿವೆ ಕೈ ನಾಯಕರ ಫ್ಲೆಕ್ಸ್. ನೀರಿನ ಘಟಕದಲ್ಲಿ ಶಾಸಕ ರಾಘವೇಂದ್ರ ಇಟ್ನಾಳ್ ಫೋಟೋ ಹೈಲೈಟ್. ಕೊಪ್ಪಳದಲ್ಲಿ ಸರ್ಕಾರದ ಶುದ್ಧ ನೀರಿನ ಘಟಕಗಳಲ್ಲಿ ಅಲ್ಲಿನ ಶಾಸಕ ರಾಘವೇಂದ್ರ ಇಟ್ನಾಳರ ಫೋಟೋಗಳು ರಾರಾಜಿಸಿವೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾದ್ರೂ ಇನ್ನು ಈ ಫೋಟೋಗಳು ಹಾಗೆ ಉಳಿದಿರೋದು ಸ್ಪಷ್ಟವಾಗಿ ನೀತಿ ಸಂಹಿತೆ ಉಲ್ಲಂಘನೆಗೆ ಸಾಕ್ಷಿಯಾಗಿದೆ. ನೀರಿನ ಘಟಕ ಅಷ್ಟೇ ಅಲ್ಲದೆ ಕೊಪ್ಪಳದಲ್ಲಿ ಗೋಡೆಗಳ ಮೇಲಿನ ಬರಹಗಳು ಕೂಡ ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಿದೆ. ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅನ್ನೋ ಬರಹಗಳು ಸ್ಪಷ್ಟವಾಗಿ ಹಾಗೆ ಉಳಿದಿರೋದು ಆಶ್ಚರ್ಯಕ್ಕೆ ಎಡೆಮಾಡಿಕೊಟ್ಟಿದೆ. ಕೈ ಅಭ್ಯರ್ಥಿಯಿಂದ ಹಣ ಹಂಚಿಕೆ ಆರೋಪ. ಮತದಾರರ ಕೈ ಸೇರಿದ ಗರಿ ನೋಟುಗಳು. ರಾಯಚೂರು ಲಿಂಗಸಗೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಿಎಸ್ ಹೊಲಗೇರಿಯಿಂದ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಎಂದು ಚುನಾವಣಾಧಿಕಾರಿಗಳು ಎಲ್ಲೆಡೆ ಕಣ್ಣಿಟ್ಟಿದ್ರು. ಚುನಾವಣಾಧಿಕಾರಿಗಳ ಕಣ್ತಪ್ಪಿಸಿ ಮತದಾರರಿಗೆ ಹಣ ಹಂಚಿಕೆ ಮಾಡ್ತಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದರೆ ಈ ಆರೋಪವನ್ನ ಕೈ ಅಭ್ಯರ್ಥಿ ತಳ್ಳಿ ಹಾಕ್ತಿದ್ದಾರೆ. ಸಿಎಂ ಬೆಂಬಲಿಗರಿಗೂ ಬಿಡಲಿಲ್ಲ ನೀತಿ ಸಂಹಿತೆ ಬಿಸಿ. ಚುನಾವಣಾಧಿಕಾರಿಗಳಿಂದ ಸಿಎಂ ಬೆಂಬಲಿಗರ ವಾಹನ ಜಪ್ತಿ. ಹೌದು, ಚುನಾವಣಾ ನೀತಿ ಸಂಹಿತೆ ಎಲ್ಲರಿಗೂ ಒಂದೇ. ಹೀಗಾಗಿ ಅದರ ಬಿಸಿ ಸಿಎಂ ಸಿದ್ದರಾಮಯ್ಯನವರಿಗೂ ತಟ್ಟಿದೆ. ಮೈಸೂರಿನ ಇಲಾವಾಲ ಹೋಬಳಿ ವ್ಯಾಪ್ತಿಯ ಆನಂದೂರಿನಲ್ಲಿ ಸಿದ್ದರಾಮಯ್ಯನವರ ರೋಡ್ ಶೋ ವೇಳೆ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಅನುಮತಿ ಇಲ್ಲದೆ ಪ್ರಚಾರಕ್ಕೆ ಕಾರುಗಳನ್ನ ಬಳಸುತ್ತಿದ್ರು. ಹೀಗಾಗಿ ಬೆಂಬಲಿಗರಿಗೆ ಸೇರಿದ ವಾಹನಗಳನ್ನ ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ.
ನೀತಿ ಸಂಹಿತೆ ಜಾರಿಯಾಗಿದ್ರೂ ನಾಯಕರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಎಗ್ಗಿಲ್ಲದೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅಮಿತ್ ಶಾ ಕೂಡ ಹೊರತಲ್ಲ. ಹಾಗಾದ್ರೆ ಅಮಿತ್ ಶಾ ಎಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ರಾಜಕೀಯ ಪಕ್ಷ ಮತ್ತು ನಾಯಕರಿಗೆ ಕಾಮನ್ ಆಗ್ಬಿಟ್ಟಿದೆ. ಇದು ಕೇವಲ ಒಂದು ಪಕ್ಷದ ಪ್ರತಿನಿಧಿಗೆ ಸೀಮಿತವಾಗಿಲ್ಲ. ರಾಜ್ಯದ ಬಹುತೇಕ ಪಕ್ಷಗಳ ಪ್ರತಿನಿಧಿಗಳು, ಕಾರ್ಯಕರ್ತರು ಕೂಡ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದವರಲ್ಲಿ ಅಮಿತ್ ಶಾ ಕೂಡ ಹೊರತಲ್ಲ. ಹಾಗಾದ್ರೆ ಅಮಿತ್ ಶಾ ಎಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಚುನಾವಣಾ ನೀತಿ ಸಂಹಿತೆಗೆ ನಾಯಕರು ಡೋಂಟ್ ಕೇರ್. ಬಿಜೆಪಿ ರಾಷ್ಟ್ರಾಧ್ಯಕ್ಷರಿಂದಲೇ ಆಯ್ತು ನೀತಿ ಸಂಹಿತೆ ಉಲ್ಲಂಘನೆ. ಕಾಂಗ್ರೆಸ್ ಪ್ರತಿನಿಧಿಗಳ ಚುನಾವಣಾ ನೀತಿ ಸಂಹಿತೆ ಒಂದೆಡೆಯಾದ್ರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ವಿರುದ್ಧವೂ ಭಾರೀ ಆರೋಪ ಕೇಳಿಬಂದಿದೆ. ಇದಕ್ಕೆ ಕಾರಣ ಹತ್ಯೆಯಾದ ಬಿಜೆಪಿ ಕಾರ್ಯಕರ್ತನ ಮನೆಗೆ ತೆರಳಿ ಹಣ ನೀಡಿದ್ದರೆಂಬ ಆರೋಪ. ಎರಡು 2016ರ ಮಾರ್ಚ್ ಅಲ್ಲಿ ಹತ್ಯೆಯಾದ ಬಿಜೆಪಿ ಕಾರ್ಯಕರ್ತ ಖ್ಯಾತ ಮಾರನಹಳ್ಳಿ ರಾಜು ಅವರ ಮನೆಗೆ ಸ್ವಲ್ಪ ದಿನದ ಹಿಂದಷ್ಟೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಅಮಿತ್ ಶಾ ಮೃತ ರಾಜು ಕುಟುಂಬಕ್ಕೆ 5 ಲಕ್ಷ ಚೆಕ್ ನೀಡಿದ್ದಾರೆ. ಆದ್ರೆ ಇದೆಲ್ಲ ಸುಳ್ಳು. ರಾಜು ಕುಟುಂಬಕ್ಕೆ ನಾವು 1 ಪೈಸೆಯನ್ನು ನೀಡಿಲ್ಲ, ಚುನಾವಣಾ ಆಯೋಗಕ್ಕೆ ಸುಳ್ಳು ದೂರು ನೀಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತಿರುಗೇಟು ನೀಡಿದ್ದಾರೆ. ಹಾಸನದಲ್ಲಿ ಸಚಿವ ಎ ಮಂಜುಗೂ ನೋಟಿಸ್. ಸಚಿವರ ಕಚೇರಿಯಲ್ಲಿ ನಡೆಯಿತ ನೀತಿ ಸಂಹಿತೆ ಉಲ್ಲಂಘನೆ. ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜುಗೂ ಕೂಡ ನೀತಿ ಸಂಹಿತೆ ಉಲ್ಲಂಘನೆ ಬಿಸಿ ತಟ್ಟಿದೆ. ಸಚಿವ ಎ ಮಂಜು ಕಚೇರಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘಿಸಿ ಕೆಲವು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿ ಮಾಡಿರುವುದಾಗಿ ಜಿಲ್ಲಾ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಸಚಿವರು ಪ್ರವಾಸಿ ಮಂದಿರದಲ್ಲಿ ಒಂದು ಕಚೇರಿಯನ್ನು ಹೊಂದಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದರೂ ಆ ಕಚೇರಿಯನ್ನ ವಶಕ್ಕೆ ಪಡೆದುಕೊಂಡಿಲ್ಲ ಮತ್ತು ಕಚೇರಿ ನಿರ್ವಹಣೆ ನಡೆಯುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಬಾಗಿಲು ತೆರೆಸಿ ಸಚಿವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅಲ್ಲದೆ ಏಪ್ರಿಲ್ 2ರ ಒಳಗೆ ಸ್ಪಷ್ಟನೆ ನೀಡಲು ಚುನಾವಣಾಧಿಕಾರಿಗಳು ಸಚಿವರಿಗೆ ಸೂಚಿಸಿದ್ದಾರೆ. ಆದರೆ ತನ್ನ ಮೇಲಿನ ಆರೋಪವನ್ನ ತಳ್ಳಿ ಹಾಕಿರುವ ಸಚಿವ ಎ ಮಂಜು ಕೊಠಡಿ ಖಾಲಿ ಮಾಡಿ ಎಂದು ನೋಟಿಸ್ ನೀಡಿಲ್ಲ. ನಾನು ಹಾಲಿ ಸಚಿವ, ಸಿಬ್ಬಂದಿಗಳು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ರೆ ತಪ್ಪೇನು, ನನಗೂ ಕಾನೂನು ಗೊತ್ತಿದೆ ಎಂದು ತಿರುಗೇಟು ನೀಡಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಮಹಿಳಾ ಸದಸ್ಯರಿಂದ ರೋಡ್ ಶೋ. ನೀತಿ ಸಂಹಿತೆ ಉಲ್ಲಂಘಿಸಿದ್ರಿಂದ ಬುಲೆಟ್ ರೈಡ್ಗೆ ಬಿತ್ತು ಬ್ರೇಕ್. ಕಾಂಗ್ರೆಸ್ ಬಿಜೆಪಿ ಅಷ್ಟೇ ಅಲ್ಲ, ಜೆಡಿಎಸ್ ಪಕ್ಷ ಕೂಡ ನೀತಿ ಸಂಹಿತೆ ಉಲ್ಲಂಘನೆಯ ಆರೋಪ ಎದುರಿಸುವಂತಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಬೈಕ್ ರ್ಯಾಲಿ ನಡೆಸಿದ ಕಾರಣಕ್ಕೆ ಬೈಕ್ಗಳನ್ನ ಜಪ್ತಿ ಮಾಡಿರೋ ಘಟನೆ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಿದೆ. ಮಂಡ್ಯ ಕ್ಷೇತ್ರದ ಟಿಕೆಟ್ ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಜೆಡಿಎಸ್ ಘಟಕದ ಉಪಾಧ್ಯಕ್ಷೆ ಪ್ರಭಾ
ವರಿಷ್ಠರ ಗಮನ ಸೆಳೆಯಲು ಮಹಿಳೆಯರ ಬುಲೆಟ್ ರ್ಯಾಲಿ ನಡೆಸಲು ಮುಂದಾಗಿದ್ರು. ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಉಪವಿಭಾಗಾಧಿಕಾರಿಗಳು ಬೈಕ್ ರ್ಯಾಲಿ ಆಯೋಜನೆಗೆ ಅನುಮತಿ ನೀಡಿರಲಿಲ್ಲ. ಹಾಗಿದ್ರೂ ಪ್ರಭಾ ಮತ್ತವರ ಸಂಗಡಿಗರು ಮಂಡ್ಯ ಹೊರವಲಯದ ಉಮ್ಮಡಹಳ್ಳಿ ಗೇಟ್ನಿಂದ ಸುಮಾರು 50ಕ್ಕೂ ಹೆಚ್ಚು ಬೈಕ್ ಮೂಲಕ ಕಿರಗಂದೂರು ಗೇಟ್ ವರೆಗೂ ರ್ಯಾಲಿ ಹೊರಟಿದ್ರು. ಆದ್ರೆ ಚುನಾವಣಾಧಿಕಾರಿಗಳು ಬುಲೆಟ್ ರೈಡ್ಗೆ ಬ್ರೇಕ್ ಹಾಕಿದ್ದಾರೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬೈಕ್ ರ್ಯಾಲಿ ತಡೆದು ಚುನಾವಣಾಧಿಕಾರಿಗಳ ತಂಡ ಬೈಕ್ ಗಳನ್ನ ಜಪ್ತಿ ಮಾಡಿದ್ರು. ಈ ವೇಳೆ ಆಕ್ರೋಶಗೊಂಡ ಮಹಿಳಾ ಕಾರ್ಯಕರ್ತರು ಚುನಾವಣಾ ಅಧಿಕಾರಿಗಳ ಕ್ರಮದ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಕೆಲ ಕಾಲ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ಕೂಡ ನಡೆಸಿ ಬೈಕ್ ರ್ಯಾಲಿಗೆ ಅನುಮತಿ ನೀಡದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಡೆದಿದೆ 150ಕ್ಕೂ ಹೆಚ್ಚು ಉಲ್ಲಂಘನೆ. ಹೌದು, ಇದು ಕೇಳಲು ಆಶ್ಚರ್ಯವಾದರೂ ನಿಜ ಸಂಗತಿ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಅನೇಕ ರೀತಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಲಾಗಿದೆ. ಸೀರೆ, ಕುಕ್ಕರ್, ಚಿನ್ನ ಹಂಚಿಕೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಮತದಾರರಿಗೆ ಆಮಿಷ ಒಡ್ಡಿದ 150ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಮತದಾರರಿಗೆ ಆಮಿಷ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. 10 ಲಕ್ಷಕ್ಕೂ ಅಧಿಕ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಇದಲ್ಲದೆ 100 ಲೀಟರ್ ಮದ್ಯ 2 ಕೆಜಿಗೂ ಹೆಚ್ಚು ಚಿನ್ನವನ್ನ ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಅದೆಷ್ಟೋ ಕಡೆ ಮತದಾರರಿಗೆ ಭರ್ಜರಿ ಬಾಡೂಟವನ್ನ ಆಯೋಜಿಸಿದ್ದು ಅದನ್ನ ಚುನಾವಣಾಧಿಕಾರಿಗಳು ವಿಫಲಗೊಳಿಸಿದ್ದಾರೆ. ಒಟ್ನಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ 6 ದಿನ ಆದ್ರೂ ಎಗ್ಗಿಲ್ಲದೆ ಕಾನೂನು ಗಾಳಿಗೆ ತೂರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಕಾರಣ ಚುನಾವಣಾ ಆಯೋಗದ ಮೇಲೆ ಇಲ್ಲದ ಭಯ. ಯಾಕೆಂದ್ರೆ ಇದುವರೆಗೂ ಚುನಾವಣಾ ಆಯೋಗವು ನೀತಿ ಸಂಹಿತೆ ಉಲ್ಲಂಘಿಸಿದವರ ವಿರುದ್ಧ ಯಾವುದೇ ಕಠಿಣ ಕ್ರಮ ತೆಗೆದುಕೊಂಡಿರೋ ಉದಾಹರಣೆಗಳಿಲ್ಲ. ಹೀಗಾಗಿ ಚುನಾವಣಾ ನೀತಿ ಸಂಹಿತೆ ಅಂದ್ರೆ ರಾಜಕಾರಣಿಗಳಿಗೆ ಡೋಂಟ್ ಕೇರ್, ಏನ್ ಮಾಡ್ತಾರೋ ನೋಡೇ ಬಿಡೋಣ ಅನ್ನೋ ಹುಬ್ಬು ಧೈರ್ಯ. ಈ ಖುಷಿಗೆ ನೀತಿ ಸಂಹಿತೆ ಏಕೆ ಬೇಕು ಅಲ್ವಾ? ನೋಡಿದ್ರಲ್ಲ, ಚುನಾವಣಾ ನೀತಿ ಸಂಹಿತೆಗೆ ಸ್ವಲ್ಪವೂ ಭಯಪಡದ ರಾಜಕಾರಣಿಗಳು, ಅವರ ಹಿಂಬಾಲಕರು ಹೇಗೆ ಮತದಾರರಿಗೆ ಆಮಿಷ ಒಡ್ಡಿ ತಮ್ಮತ್ತ ಸೆಳೀತಾ ಇದ್ದಾರೆ ಅನ್ನೋದನ್ನ. ಮುಂದಾದ್ರೂ ಚುನಾವಣಾ ಆಯೋಗ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಲಿ, ಆ ಮೂಲಕ ಚುನಾವಣೆ ಕಾನೂನು ರೀತಿಯಲ್ಲೇ ನಡೆಯುವಂತಾಗಲಿ ಅಂತ ಆಶಿಸೋಣ. ಇದು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.